ನೋಡಿ, ಸರ್ಕಾರಿ ಕೆಲಸ ಅಂದ್ರೆ ದೇವರ ಕೆಲಸ ಅಂತ ಹೇಳ್ತಾರೆ. ಈ ಅಧಿಕಾರಿಗಳಿಗೆ ಏನಾಗಿದೆಯೋ ಗೊತ್ತಿಲ್ಲ. ಸರ್ಕಾರದಿಂದ ಬರುವಂತಹ ಎಲ್ಲಾ ಸವಲತ್ತುಗಳು ಬೇಕು, ಕಾರ್ ಬೇಕು, ಮನೆ ಬೇಕು, ಎಲ್ಲ ಬೇಕು. ಆದ್ರೆ ಕೆಲಸ ಮಾಡಿ ಅಂತ ಅಂದ್ರೆ ಮಾತ್ರ ನೋ ಅನ್ನುವಂತಹ ಪರಿಸ್ಥಿತಿಗೆ ಹೊರಟೋಗಿದ್ದಾರೆ. ಆದ್ರೆ ಇದನ್ನ ನೋಡ್ಕೊಂಡು ಇವತ್ತಿನ ದಿನಗಳಲ್ಲಿ ಜನರು ಸುಮ್ಮನೆ ಬಿಡ್ತಾರಾ? ಹಾಗಾದ್ರೆ ಏನ್ ಮಾಡಿದ್ರು ಆ ಅಧಿಕಾರಿ ಕತೆ ಏನು ನೋಡಿ. ಈ ಸರ್ಕಾರಿ ಅಧಿಕಾರಿಗಳಿಗೆ ತಿಂಗಳಾದ್ರೆ ಸಾಕು ಕಟಾಕಟ್ ಅಂತ ಅಕೌಂಟಿಗೆ ದುಡ್ಡು ಬಂದು ಬೀಳುತ್ತೆ. ಆದ್ರೆ ಸಂಬಳಕ್ಕೆ ತಕ್ಕ ಹಾಗೆ ಕೆಲಸ ಮಾಡ್ರಯ್ಯ ಅಂದ್ರೆ ಉರಿದು ಬೀಳ್ತಾರೆ. ಜನರು ಕೂಡ ಎಷ್ಟು ದಿನ ಅಂತ ಸುಮ್ಮನೆ ಇರ್ತಾರೆ ಹೇಳಿ. ತಾಳ್ಮೆ ಕಟ್ಟೆ ಒಡೆದ್ರೆ ಏನಾಗುತ್ತೆ ಅಂದ್ರೆ ಹಿಂಗಾಗುತ್ತೆ ನೋಡಿ. ಕೊಡದೆ ಎಸಿ ಜಾಲಿ. ಉಪವಿಭಾಗಾಧಿಕಾರಿ ಕಚೇರಿ ಖಾಲಿ. ಎಸಿ ಕಚೇರಿ ಪೀಠೋಪಕರಣ ಹೊತ್ತೊಯ್ದ ಜನ. ಎತ್ರೋ ಆ ಎಸಿ ಚೇರ್ನ ಫಸ್ಟ್ ಎತ್ರೋ. ಆ ಟೇಬಲ್ ಮೇಲೆ ಇಟ್ಟಿರೋ ಪ್ಲಾಸ್ಟಿಕ್ ಹೂಕುಂಡಾನು ಬಿಡಬೇಡ್ರಿ. ಆ ಕಂಪ್ಯೂಟರ್ ಅಂತೂ ಇರ್ಲೇಬಾರ್ದು. ಎಲ್ಲ ಖಾಲಿ ಆಗ್ತಿರ್ಬೇಕು. ಈ ದೃಶ್ಯ ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರದ ಉಪವಿಭಾಗಾಧಿಕಾರಿ ಕಚೇರಿಯಲ್ಲಿ. ಕಾರಣ ಇಷ್ಟೇ. 2011ರಲ್ಲಿ ಚಿಕ್ಕಬಳ್ಳಾಪುರದ ಬಾಗೇಪಲ್ಲಿ ಡಿವಿಜಿ ರಸ್ತೆ ಅಗಲೀಕರಣ ಮಾಡಲಾಗಿತ್ತು. ಅಗಲೀಕರಣದ ವೇಳೆ ಜಾಗ ಕಳೆದುಕೊಂಡ ಅಂಗಡಿ ಮಾಲೀಕರಿಗೆ ಅಡಿ ಜಾಗಕ್ಕೆ ಪುಡಿಗಾಸಿನಂತೆ 240 ರೂಪಾಯಿ ಪರಿಹಾರ ನೀಡಲಾಗಿತ್ತು. ಇದರ ವಿರುದ್ಧ ಅಂಗಡಿ ಮಾಲೀಕರು ಕೋರ್ಟ್ ಮೆಟ್ಟಿಲೇರಿದ್ರು. ಕೋರ್ಟ್ ಕೂಡ ಅಡಿ ಜಾಗಕ್ಕೆ ಹೆಚ್ಚುವರಿ ಅಂದ್ರೆ 890 ರೂಪಾಯಿ ನೀಡುವಂತೆ ಆದೇಶ ಹೊರಡಿಸಿತ್ತು. ಕೋರ್ಟ್ ಆದೇಶ ಇದ್ರೂ ಚಿಕ್ಕಬಳ್ಳಾಪುರ ಎಸಿ ಕ್ಯಾರೆ ಅಂತಿರ್ಲಿಲ್ವಂತೆ. ಇದರಿಂದ ರೊಚ್ಚಿಗೆದ್ದ 10ಕ್ಕೂ ಹೆಚ್ಚು ದೂರುದಾರರು ಉಪವಿಭಾಗಾಧಿಕಾರಿ ಕಚೇರಿಯ ಪೀಠೋಪಕರಣ ಹೊತ್ತೊಯ್ದಿದ್ದಾರೆ. ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ಚಿಕ್ಕಬಳ್ಳಾಪುರ. ನೋಡಿ, ಸರ್ಕಾರಿ ಕೆಲಸ ಅಂದ್ರೆ ದೇವರ ಕೆಲಸ ಅಂತ ಹೇಳ್ತಾರೆ. ಈ ಅಧಿಕಾರಿಗಳಿಗೆ ಏನಾಗಿದೆಯೋ ಗೊತ್ತಿಲ್ಲ. ಸರ್ಕಾರದಿಂದ ಬರುವಂತಹ ಎಲ್ಲಾ ಸವಲತ್ತುಗಳು ಬೇಕು, ಕಾರ್ ಬೇಕು, ಮನೆ ಬೇಕು, ಎಲ್ಲ ಬೇಕು. ಆದ್ರೆ ಕೆಲಸ ಮಾಡಿ ಅಂತ ಅಂದ್ರೆ ಮಾತ್ರ ನೋ ಅನ್ನುವಂತಹ ಪರಿಸ್ಥಿತಿಗೆ ಹೊರಟೋಗಿದ್ದಾರೆ. ಆದ್ರೆ ಇದನ್ನ ನೋಡ್ಕೊಂಡು ಇವತ್ತಿನ ದಿನಗಳಲ್ಲಿ ಜನರು ಸುಮ್ಮನೆ ಬಿಡ್ತಾರಾ? ಹಾಗಾದ್ರೆ ಏನ್ ಮಾಡಿದ್ರು ಆ ಅಧಿಕಾರಿ ಕತೆ ಏನು ನೋಡಿ. ಈ ಸರ್ಕಾರಿ ಅಧಿಕಾರಿಗಳಿಗೆ ತಿಂಗಳಾದ್ರೆ ಸಾಕು ಕಟಾಕಟ್ ಅಂತ ಅಕೌಂಟಿಗೆ ದುಡ್ಡು ಬಂದು ಬೀಳುತ್ತೆ. ಆದ್ರೆ ಸಂಬಳಕ್ಕೆ ತಕ್ಕ ಹಾಗೆ ಕೆಲಸ ಮಾಡ್ರಯ್ಯ ಅಂದ್ರೆ ಉರಿದು ಬೀಳ್ತಾರೆ. ಜನರು ಕೂಡ ಎಷ್ಟು ದಿನ ಅಂತ ಸುಮ್ಮನೆ ಇರ್ತಾರೆ ಹೇಳಿ. ತಾಳ್ಮೆ ಕಟ್ಟೆ ಒಡೆದ್ರೆ ಏನಾಗುತ್ತೆ ಅಂದ್ರೆ ಹಿಂಗಾಗುತ್ತೆ ನೋಡಿ. ಕೊಡದೆ ಎಸಿ ಜಾಲಿ. ಉಪವಿಭಾಗಾಧಿಕಾರಿ ಕಚೇರಿ ಖಾಲಿ. ಎಸಿ ಕಚೇರಿ ಪೀಠೋಪಕರಣ ಹೊತ್ತೊಯ್ದ ಜನ. ಎತ್ರೋ ಆ ಎಸಿ ಚೇರ್ನ ಫಸ್ಟ್ ಎತ್ರೋ. ಆ ಟೇಬಲ್ ಮೇಲೆ ಇಟ್ಟಿರೋ ಪ್ಲಾಸ್ಟಿಕ್ ಹೂಕುಂಡಾನು ಬಿಡಬೇಡ್ರಿ. ಆ ಕಂಪ್ಯೂಟರ್ ಅಂತೂ ಇರ್ಲೇಬಾರ್ದು. ಎಲ್ಲ ಖಾಲಿ ಆಗ್ತಿರ್ಬೇಕು. ಈ ದೃಶ್ಯ ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರದ ಉಪವಿಭಾಗಾಧಿಕಾರಿ ಕಚೇರಿಯಲ್ಲಿ. ಕಾರಣ ಇಷ್ಟೇ. 2011ರಲ್ಲಿ ಚಿಕ್ಕಬಳ್ಳಾಪುರದ ಬಾಗೇಪಲ್ಲಿ ಡಿವಿಜಿ ರಸ್ತೆ ಅಗಲೀಕರಣ ಮಾಡಲಾಗಿತ್ತು. ಅಗಲೀಕರಣದ ವೇಳೆ ಜಾಗ ಕಳೆದುಕೊಂಡ ಅಂಗಡಿ ಮಾಲೀಕರಿಗೆ ಅಡಿ ಜಾಗಕ್ಕೆ ಪುಡಿಗಾಸಿನಂತೆ 240 ರೂಪಾಯಿ ಪರಿಹಾರ ನೀಡಲಾಗಿತ್ತು. ಇದರ ವಿರುದ್ಧ ಅಂಗಡಿ ಮಾಲೀಕರು ಕೋರ್ಟ್ ಮೆಟ್ಟಿಲೇರಿದ್ರು. ಕೋರ್ಟ್ ಕೂಡ ಅಡಿ ಜಾಗಕ್ಕೆ ಹೆಚ್ಚುವರಿ ಅಂದ್ರೆ 890 ರೂಪಾಯಿ ನೀಡುವಂತೆ ಆದೇಶ ಹೊರಡಿಸಿತ್ತು. ಕೋರ್ಟ್ ಆದೇಶ ಇದ್ರೂ ಚಿಕ್ಕಬಳ್ಳಾಪುರ ಎಸಿ ಕ್ಯಾರೆ ಅಂತಿರ್ಲಿಲ್ವಂತೆ. ಇದರಿಂದ ರೊಚ್ಚಿಗೆದ್ದ 10ಕ್ಕೂ ಹೆಚ್ಚು ದೂರುದಾರರು ಉಪವಿಭಾಗಾಧಿಕಾರಿ ಕಚೇರಿಯ ಪೀಠೋಪಕರಣ ಹೊತ್ತೊಯ್ದಿದ್ದಾರೆ. ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ಚಿಕ್ಕಬಳ್ಳಾಪುರ. ನೋಡಿ, ಸರ್ಕಾರಿ ಕೆಲಸ ಅಂದ್ರೆ ದೇವರ ಕೆಲಸ ಅಂತ ಹೇಳ್ತಾರೆ. ಈ ಅಧಿಕಾರಿಗಳಿಗೆ ಏನಾಗಿದೆಯೋ ಗೊತ್ತಿಲ್ಲ. ಸರ್ಕಾರದಿಂದ ಬರುವಂತಹ ಎಲ್ಲಾ ಸವಲತ್ತುಗಳು ಬೇಕು, ಕಾರ್ ಬೇಕು, ಮನೆ ಬೇಕು, ಎಲ್ಲ ಬೇಕು. ಆದ್ರೆ ಕೆಲಸ ಮಾಡಿ ಅಂತ ಅಂದ್ರೆ ಮಾತ್ರ ನೋ ಅನ್ನುವಂತಹ ಪರಿಸ್ಥಿತಿಗೆ ಹೊರಟೋಗಿದ್ದಾರೆ. ಆದ್ರೆ ಇದನ್ನ ನೋಡ್ಕೊಂಡು ಇವತ್ತಿನ ದಿನಗಳಲ್ಲಿ ಜನರು ಸುಮ್ಮನೆ ಬಿಡ್ತಾರಾ? ಹಾಗಾದ್ರೆ ಏನ್ ಮಾಡಿದ್ರು ಆ ಅಧಿಕಾರಿ ಕತೆ ಏನು ನೋಡಿ.
ಅಧಿಕಾರಿಗಳಿಗೆ ತಿಂಗಳಾದ್ರೆ ಸಾಕು ಕಟಾಕಟ್ ಅಂತ ಅಕೌಂಟಿಗೆ ದುಡ್ಡು ಬಂದು ಬೀಳುತ್ತೆ. ಆದ್ರೆ ಸಂಬಳಕ್ಕೆ ತಕ್ಕ ಹಾಗೆ ಕೆಲಸ ಮಾಡ್ರಯ್ಯ ಅಂದ್ರೆ ಉರಿದು ಬೀಳ್ತಾರೆ. ಜನರು ಕೂಡ ಎಷ್ಟು ದಿನ ಅಂತ ಸುಮ್ಮನೆ ಇರ್ತಾರೆ ಹೇಳಿ. ತಾಳ್ಮೆ ಕಟ್ಟೆ ಒಡೆದ್ರೆ ಏನಾಗುತ್ತೆ ಅಂದ್ರೆ ಹಿಂಗಾಗುತ್ತೆ ನೋಡಿ. ಪರಿಹಾರ ಕೊಡದೆ ಎಸಿ ಜಾಲಿ. ಉಪವಿಭಾಗಾಧಿಕಾರಿ ಕಚೇರಿ ಖಾಲಿ. ಎಸಿ ಕಚೇರಿ ಪೀಠೋಪಕರಣ ಹೊತ್ತೊಯ್ದ ಜನ. ಎತ್ರೋ ಆ ಎಸಿ ಚೇರ್ನ ಫಸ್ಟ್ ಎತ್ರೋ. ಆ ಟೇಬಲ್ ಮೇಲೆ ಇಟ್ಟಿರೋ ಪ್ಲಾಸ್ಟಿಕ್ ಹೂಕುಂಡಾನು ಬಿಡಬೇಡ್ರಿ. ಆ ಕಂಪ್ಯೂಟರ್ ಅಂತೂ ಇರ್ಲೇಬಾರ್ದು. ಎಲ್ಲ ಖಾಲಿ ಆಗ್ತಿರ್ಬೇಕು. ಈ ದೃಶ್ಯ ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರದ ಉಪವಿಭಾಗಾಧಿಕಾರಿ ಕಚೇರಿಯಲ್ಲಿ. ಕಾರಣ ಇಷ್ಟೇ. 2011ರಲ್ಲಿ ಚಿಕ್ಕಬಳ್ಳಾಪುರದ ಬಾಗೇಪಲ್ಲಿ ಡಿವಿಜಿ ರಸ್ತೆ ಅಗಲೀಕರಣ ಮಾಡಲಾಗಿತ್ತು. ಅಗಲೀಕರಣದ ವೇಳೆ ಜಾಗ ಕಳೆದುಕೊಂಡ ಅಂಗಡಿ ಮಾಲೀಕರಿಗೆ ಅಡಿ ಜಾಗಕ್ಕೆ ಪುಡಿಗಾಸಿನಂತೆ 240 ರೂಪಾಯಿ ಪರಿಹಾರ ನೀಡಲಾಗಿತ್ತು. ಇದರ ವಿರುದ್ಧ ಅಂಗಡಿ ಮಾಲೀಕರು ಕೋರ್ಟ್ ಮೆಟ್ಟಿಲೇರಿದ್ರು. ಕೋರ್ಟ್ ಕೂಡ ಅಡಿ ಜಾಗಕ್ಕೆ ಹೆಚ್ಚುವರಿ ಅಂದ್ರೆ 890 ರೂಪಾಯಿ ನೀಡುವಂತೆ ಆದೇಶ ಹೊರಡಿಸಿತ್ತು. ಕೋರ್ಟ್ ಆದೇಶ ಇದ್ರೂ ಚಿಕ್ಕಬಳ್ಳಾಪುರ ಎಸಿ ಕ್ಯಾರೆ ಅಂತಿರ್ಲಿಲ್ವಂತೆ. ಇದರಿಂದ ರೊಚ್ಚಿಗೆದ್ದ 10ಕ್ಕೂ ಹೆಚ್ಚು ದೂರುದಾರರು ಉಪವಿಭಾಗಾಧಿಕಾರಿ ಕಚೇರಿಯ ಪೀಠೋಪಕರಣ ಹೊತ್ತೊಯ್ದಿದ್ದಾರೆ. ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ಚಿಕ್ಕಬಳ್ಳಾಪುರ. ನೋಡಿ, ಸರ್ಕಾರಿ ಕೆಲಸ ಅಂದ್ರೆ ದೇವರ ಕೆಲಸ ಅಂತ ಹೇಳ್ತಾರೆ. ಈ ಅಧಿಕಾರಿಗಳಿಗೆ ಏನಾಗಿದೆಯೋ ಗೊತ್ತಿಲ್ಲ. ಸರ್ಕಾರದಿಂದ ಬರುವಂತಹ ಎಲ್ಲಾ ಸವಲತ್ತುಗಳು ಬೇಕು, ಕಾರ್ ಬೇಕು, ಮನೆ ಬೇಕು, ಎಲ್ಲ ಬೇಕು. ಆದ್ರೆ ಕೆಲಸ ಮಾಡಿ ಅಂತ ಅಂದ್ರೆ ಮಾತ್ರ ನೋ ಅನ್ನುವಂತಹ ಪರಿಸ್ಥಿತಿಗೆ ಹೊರಟೋಗಿದ್ದಾರೆ. ಆದ್ರೆ ಇದನ್ನ ನೋಡ್ಕೊಂಡು ಇವತ್ತಿನ ದಿನಗಳಲ್ಲಿ ಜನರು ಸುಮ್ಮನೆ ಬಿಡ್ತಾರಾ? ಹಾಗಾದ್ರೆ ಏನ್ ಮಾಡಿದ್ರು ಆ ಅಧಿಕಾರಿ ಕತೆ ಏನು ನೋಡಿ. ಈ ಸರ್ಕಾರಿ ಅಧಿಕಾರಿಗಳಿಗೆ ತಿಂಗಳಾದ್ರೆ ಸಾಕು ಕಟಾಕಟ್ ಅಂತ ಅಕೌಂಟಿಗೆ ದುಡ್ಡು ಬಂದು ಬೀಳುತ್ತೆ. ಆದ್ರೆ ಸಂಬಳಕ್ಕೆ ತಕ್ಕ ಹಾಗೆ ಕೆಲಸ ಮಾಡ್ರಯ್ಯ ಅಂದ್ರೆ ಉರಿದು ಬೀಳ್ತಾರೆ. ಜನರು ಕೂಡ ಎಷ್ಟು ದಿನ ಅಂತ ಸುಮ್ಮನೆ ಇರ್ತಾರೆ ಹೇಳಿ. ತಾಳ್ಮೆ ಕಟ್ಟೆ ಒಡೆದ್ರೆ ಏನಾಗುತ್ತೆ ಅಂದ್ರೆ ಹಿಂಗಾಗುತ್ತೆ ನೋಡಿ. ಪರಿಹಾರ ಕೊಡದೆ ಎಸಿ ಜಾಲಿ. ಉಪವಿಭಾಗಾಧಿಕಾರಿ ಕಚೇರಿ ಖಾಲಿ. ಎಸಿ ಕಚೇರಿ ಪೀಠೋಪಕರಣ ಹೊತ್ತೊಯ್ದ ಜನ. ಎತ್ರೋ ಆ ಎಸಿ ಚೇರ್ನ ಫಸ್ಟ್ ಎತ್ರೋ. ಆ ಟೇಬಲ್ ಮೇಲೆ ಇಟ್ಟಿರೋ ಪ್ಲಾಸ್ಟಿಕ್ ಹೂಕುಂಡಾನು ಬಿಡಬೇಡ್ರಿ. ಆ ಕಂಪ್ಯೂಟರ್ ಅಂತೂ ಇರ್ಲೇಬಾರ್ದು. ಎಲ್ಲ ಖಾಲಿ